ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ನಡೆದ ಟ್ರಂಪ್ ಕಾರ್ಡ್ ಟ್ವಿಸ್ಟ್ ನಿಂದ ಬೇಸರಗೊಂಡಂತ ಶಿಶಿರ್ ಅವರು ಚೈತ್ರ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಇನ್ನು ಆಟದಿಂದ ಹೊರಗುಳಿದಿರುವಂತ ಮಂಜು ಅವರು ಕೂಡ ತುಂಬಾನೇ ಕೋಪಗೊಂಡಿರ್ತಾರೆ. ಅವರು ಓವರ್ ಆಗಿ ಎಲ್ರನ್ನೂ ಸೇರ್ಸಿ ಬೈತಾ ಇರ್ತಾರೆ. ಅವ್ರೇನ್ ಭವ್ಯನ್ನೇ ಟಾರ್ಗೆಟ್ ಮಾಡ್ತಾ ಇರಲ್ಲ. ಸೊ ಎಲ್ರಿಗೂ ಸೇರಿಸಿ ಅವರು ಯಾರ್ಯಾರು ಈ ತರ ಟ್ರಂಪ್ ಕಾರ್ಡ್ಗೆ ಒಪ್ಕೊಂಡಿರ್ತಾರೋ ಸೊ ಅವರಿಗೆ ಇಂಡೈರೆಕ್ಟ್ ಆಗಿ ಬೈತಾ ಇರ್ತಾರೆ ಅವ್ರು. ಸೊ ಇಲ್ಲಿ ಶಿಶಿರ್ ಅವ್ರದ್ದೇ ಜಾಸ್ತಿ ಕೂಗಾಟ ಕಾಣುತ್ತೆ ಇಲ್ಲಿ. ಅವ್ರಿಗೇನಪ್ಪಾ ಅಂದ್ರೆ ಅವ್ರು ಹೊರಗಡೆ ಇಲ್ಲ ಅಂದ್ರೂ ಆಟದಿಂದ ಮತ್ತೆ ನಾನು ಹೆಂಗೆ ಅವ್ರ ಜೊತೆ ಆಟ ಆಡ್ಲಿ, ಇವ್ರನ್ನ ನಂಬಿದ್ದೆ ನಾನು, ಆ ನಂಬಿಕೆಗೆ ದ್ರೋಹ ಮಾಡಿದ್ರು ಅನ್ನೋ ರೀತಿಲಿ ಅವರು ಆಟದಿಂದ ಹೊರಗಡೆ ಹೋಗ್ತೀನಿ ನಾನು ಅವ್ರ ಜೊತೆ ಆಡಲ್ಲ, ಅದ್ ಹೆಂಗೆ ಇವ್ರ ಜೊತೆಗೆ ಆಟ ಆಡ್ಲಿ, ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಜೊತೆ ಹೆಂಗ್ ಆಡ್ಲಿ ಅಂತ ಇದ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಐಶ್ವರ್ಯ ಅವರು ಸಹ ಶಿಶಿರ್ ಅವರು ಸಪೋರ್ಟಿವ್ ಬಂದು, ಶಿಶಿರ್ ನೀನು ಆಡ್ಲೇಬೇಕು, ನಿನಗೋಸ್ಕರ ಆಡು, ಚೈತ್ರ ಅವರೇ ನೀವು ಮಾಡಿದ ತಪ್ಪು, ನೀವು ಹಂಗ್ ಮಾಡಬಾರ್ದಿತ್ತು. ಅವ್ರಿಗೂ ಚೈತ್ರಗೂ ಸ್ವಲ್ಪ ವಾದಗಳು ನಡೀತವೆ. ಹಂಗಾರೆ ನಿನಗ್ ಗೊತ್ತಿತ್ತಾ ಬಿಗ್ ಬಾಸ್ ಇದೇ ತರ ಟ್ವಿಸ್ಟ್ ಕೊಡ್ತಾರೆ ಅಂತ. ಚೈತ್ರ ಅವರು ಇವ್ರು ಐಶ್ವರ್ಯ ಅವರು ಚೈತ್ರ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅಂತ ಅಂದ್ರೆ ಬಿಗ್ ಬಾಸ್ ಅವರು ಹೇಳಿದ್ದು ಜೋಡಿಯನ್ನ ಮುರಿದು ಅಂತಾನೆ ಹೇಳಿದ್ದಾರೆ. ಅದ್ರ ಅರ್ಥ ಇದೇ ಅಲ್ವಾ ಅಂತ ಚೈತ್ರ ಅವ್ರಿಗೆ ಐಶ್ವರ್ಯ ಅವರು, ಮೋಕ್ಷಿತಾ ಅವರು ಎಲ್ಲರೂ ಸಹ ಚೈತ್ರ ಅವ್ರ ವಿರುದ್ಧ ನೀವು ಮಾಡಿದ ತಪ್ಪು ಅನ್ನೋದನ್ನೇ ಹೇಳ್ತಾ ಇರ್ತಾರೆ. ಆದ್ರೆ ಮೋಕ್ಷಿತ್ ಅವ್ರ ಜೊತೆಲೇ ಕೂತಿದ್ದಂತಹ ಗೌತಮಿ ಅವ್ರಿಗೆ ಒಂದ್ ಮಾತು ಹೇಳಲ್ಲ ಅವರು. ಗೌತಮಿಗೂ ಹೇಳ್ಬೋದಿತ್ತಲ್ವಾ ನೀನ್ ಹೆಂಗೆ ಚೂಸ್ ಮಾಡಿದೆ ಅಂತ. ಬಟ್ ಗೌತಮಿ ಅವರು ಸೈಲೆಂಟ್ ಆಗಿರ್ತಾರೆ. ಇದು ನನ್ ಬುಡಕ್ಕೂ ಬರ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ಇವ್ರು ಏನೇನ್ ಬೈತಾ ಇರ್ತಾರಲ್ಲ ಅದು ನನಗೂ ಅನುಭವಿಸ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಇದೇ ಟೈಮಲ್ಲಿ ಮಂಜು ಅವರು ಒಂದ್ ಮಾತು ಬಳಸ್ತಾರೆ. ಅದೇನಪ್ಪಾ ಅಂದ್ರೆ, ಐಶ್ವರ್ಯ ಐ ಲವ್ ಯು ಐಶ್ವರ್ಯ, ನಿನಗೆ ನಿನ್ನ ಈ ಒಳ್ಳೆ ಗುಣಕ್ಕೆ ನಿನಗೆ ಯಾವತ್ತಿದ್ರು ನಿನ್ಗೆ ಅನ್ನ ಸಿಗುತ್ತೆ ಬಿಡಮ್ಮ ಅಂತ ಹೇಳ್ತಾರೆ. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ ಗೌತಮ ಬೇರೆ ಯಾರಿಗೂ ಅನ್ನ ಸಿಗಲ್ವಾ ಅನ್ನೋ ರೀತಿಯಲ್ಲಿ ಮಂಜು ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಅಂದ್ರೆ ನೀವೀಗ ಹೇಳಿದ್ರಿ ವರ್ಡ್ನ, ಅದನ್ನ ಯಾರ್ಗ್ ಹೇಳ್ತಾ ಇದ್ದೀರಾ ಹೇಳಿ, ನೀ 4 ಚಂದಲ್ಲಿ ಯಾರ್ಗ್ ಹೇಳಿದ್ರಿ ಹೇಳ್ತಾ ಇದ್ದೀರಾ, ಅದಕ್ಕೆ ಅವ್ರು ನಾನು ಐಶ್ವರ್ಯಂಗೆ ಹೇಳ್ದೆ ಅಂತಾರೆ. ಅನ್ನ ಸಿಗಲ್ಲ ಅಂತ ಹೇಳ್ತಾ ಇದೀರಲ್ಲ ಹಂಗಾರೆ ಬೇರೆಯವ್ರಿಗೆ ಅಂತಾರೆ. ಆಕ್ಚುಲಿ ಅವ್ರದ್ದು ಮಂಜು ಅವ್ರು ಹೇಳಿದ ರೀತಿನ ಅವರು ಬೇರೆ ತರ ಅರ್ಥ ಮಾಡ್ಕೊಂಡು ಮಂಜು ಮೇಲೆ ಕೋಪ ಮಾಡ್ಕೊಂಡಿದಂತೂ ನಿಜ. ಬಟ್ ಇಲ್ಲಿ ಗೌತಮಿ ಅವರು ಫುಲ್ ಸೈಲೆಂಟ್ ಆಗೇ ಇರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿದೆ ನಾನು ತಪ್ಪು ಮಾಡಿದೀನಿ, ಇವಾಗ ನಾನು ಹೇಳ್ಬಾರ್ದಿತ್ತೇನೋ ಒಳಗಡೆ ಹೋಗಿ ಅನ್ನೋದು ಇವಾಗ ರಿಯಲೈಸ್ ಆಯ್ತಾ ಇರ್ಬೋದು ಅವ್ರಿಗೆ. ಹನುಮಂತು ಪಾಪ ಒಂದು ಕ್ವಶನ್ ಕೇಳಲ್ಲ, ನೀವ್ ಯಾಕೆ ನನ್ನ ಜೊತೆ ಆಡಕ್ ಇಷ್ಟ ಇಲ್ವಾ ಅಂತ ಏನನ್ನು ಕೇಳಲ್ಲ. ಅವನ ಆಟ ಆಡೋದಿಕ್ಕೆ ಅವನು ನಿಯತ್ತಲ್ಲಿ ಸುಮ್ ಕೂತಿರ್ತಾನೆ ಅಷ್ಟೇ. ಅವನ್ ತಲೆನೂ ಕೆಡ್ಸ್ಕೊಳಲ್ಲ. ಗೌತಮಿ ನೀನ್ ಹೋಗ್ತೀಯಾ ಹೋಗು ಅಂತ ಅನ್ಬೇಕಾರೆ ಅವ್ನು ಆ ತರ ಮನುಷ್ಯ ಅವನು ಯಾರೋ ಹನುಮಂತ. ಸೊ ಇರೋದನ್ನ ಆನೆಸ್ಟ್ ಆಗಿ ನಿಜವಾಗಿ ಆಡ್ತಾ ಇರೋನು ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅವನೊಬ್ನೇ. ಏನೋ ಬಂದಿದ್ದು ಪಾಲು ಬಂದಿದ್ದ ಪಂಚಾಮೃತ ಅಂತ ಒಂದು ಗಾದೆ ಇದೆ. ಸೊ ಅದನ್ನ ಅಳವಡಿಸ್ಕೊಂಡು ಹನುಮಂತ ನನಗ್ ಕೊಟ್ಟಿರೋ ಆಟ ನಾನು ಚೆನ್ನಾಗಿ ಆಡ್ತೀನಿ, ನನಗ್ ನೀನಾರು ಇರು ಬೇರೆಯವ್ರು ಇರ್ಲಿ, ನನ್ನ ಆಟ ನಾನು ಆಡ್ತೀನಿ ಅನ್ನೋ ತರ ಮುಗ್ಧವಾಗಿ ಸುಮ್ಮನಿದ್ದ ಅವನ ಅಷ್ಟೇ. ಅವ್ನ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ. ಸೊ ಹಂಗಾಗಿ ಗೌತಮಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ. ಸೊ ಇನ್ನು ಮಂಜು ಅವರು ಮಾತಾಡ್ತಿದ್ ನೋಡಿ ಭವ್ಯ ಅವರು ಸಹ ಒಂದು ಮಾತನ್ನ ತಿರುಗಿ ಹೇಳ್ತಾರೆ, ನೀವು ನನಗ್ ಮಾಡಿದ್ದೇನು ಲಾಸ್ಟ್ ವಾರ ಅಂತ. ಸೊ ಅದಕ್ಕೆ ಮಂಜು ಅವರು ಅದೆಲ್ಲ ಡಿಸ್ಕಷನ್ ಆಯ್ತಲ್ಲ ಸುದೀಪ್ ಅವ್ರ ಹತ್ರ, ಅವ್ರ ಮುಂದೆಲ್ಲ ಹೇಳಿದ್ನಲ್ಲ ಅಂತ ಹೇಳಿ ಆ ಮಾತಿನ ತಪ್ಪಿಸ್ಕೊಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಂಜು ಅವ್ರ ಹತ್ರ ಕ್ವಶನ್ ಬಂದಾಗೆಲ್ಲ ಆನ್ಸರ್ ಇರಲ್ಲ. ಭವ್ಯ ಅವ್ರ ಹತ್ರ ಕ್ವಶನ್ಸ್ ಬಂದ್ರೆ ಮಂಜು ಅವ್ರ ಹತ್ರ ಆನ್ಸರ್ ಇರಲ್ಲ. ಅದಕ್ಕೆ ಹೇಳೋದು, ಒಂದು ತಪ್ಪು ಮಾಡಿದ್ರೆ ಅದು ಫುಲ್ ಬಿಗ್ ಬಾಸ್ ನಿಮ್ಮನ್ನ ಕಾಡುತ್ತೆ ಅಂತಾರಲ್ಲ, ಅದೇ ರೀತಿ ಇವಾಗ ಭವ್ಯ ಏನೇ ಮಾಡಿದ್ರು ಮಂಜು ತಲೆ ತಗ್ಗಿಸ್ಲೇಬೇಕಾಗುತ್ತೆ. ಸೊ ಬಟ್ ಈಗ ಭವ್ಯ ಅವ್ನು ಮಾಡಿರೋದು ಅದಕ್ಕೆ ಸೇರ್ ತೀರ್ಸ್ಕೊಂಡಂಗೆ ಆಯ್ತು. ಸೊ ಭವ್ಯ ಅವರು ಸಹ ಅಷ್ಟೇ ಆರೋಗ್ಯಂಟಾಗಿ ಉತ್ತರ ಕೊಡ್ತಾರೆ ಅವರಿಗೆ, ಮಂಜು ಅವರಿಗೆ. ಇದು ನನ್ನ ಇಷ್ಟ, ನನ್ನ ಆಟ, ನನಗೆ ಇಷ್ಟ ಬಂದಂಗೆ ಆಡ್ತೀನಿ ಆ ರೀತಿಲಿ ಅವ್ರು ಹೇಳ್ತಾರೆ ಅವರು. ಸೊ ಇನ್ನು ಶಿಶಿರ್ ಅವ್ರನ್ನ ಇವರು ಯಾರು ಚೈತ್ರ ಅವರು ತುಂಬಾ ಬೇಡ್ಕೊಳ್ತಾರೆ ತಪ್ಪಾಯ್ತು ಅಂತೆಲ್ಲ. ಬಟ್ ಆದ್ರೂ ಶಿಶಿರ್ ಅವರಂತೂ ಕೇಳೋದಿಕ್ಕೆ ರೆಡಿ ಇರಲ್ಲ. ಕೊನೆಗೆ ಐಶ್ವರ್ಯ ಅವರು ನನಗೋಸ್ಕರ ಆಡಿ ಅಂತ ಹೇಳಿದಾಗ ಶಿಶಿರ್ ಅವರು ಒಪ್ಕೊಳ್ತಾರೆ ಅನ್ನೋ ರೀತಿ ಕಾಣ್ತು. ಬಟ್ ಈ ಜಗಳದಲ್ಲಿ ಸ್ವಲ್ಪ ಶಿಶಿರ್ ಅವರು ಕೆಲವೊಂದು ಬೀಪ್ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಆದ್ರೆ ಅದು ಫುಲ್ ಫ್ಲೆಡ್ಜ್ ಆಗಿ ಹೇಳ್ತಾ ಇದ್ರು ಸಹ ಅಷ್ಟು ಕೋಪ ಬಂದಾಗ ಇವರು ಸಹ ಕಂಟ್ರೋಲ್ ಇಲ್ದಾನೆ ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಯ್ತು ಇವತ್ತು. ಬಟ್ ಆದ್ರೂ ಒಂದ್ ರೀತಿಲಿ ಶಿಶಿರ್ ಅವ್ರಿಗೆ ಸ್ವಲ್ಪ ಕೆಲವೊಂದು ವರ್ಡ್ಗಳು ಬೇರೆಯವರೆಲ್ಲ ಒಂದು ಸಿಂಪಲ್ ರೀಸನ್ ಕೊಟ್ಟಿದ್ರು ಆಯ್ತಾ. ಅವರು ಸಹ ಪಾರ್ಟ್ನರ್ ಚೇಂಜ್ ಮಾಡಕ್ಕೆ ರೆಡಿ ಇದ್ರು ಸಹ ಅವ್ರು ಕೊಟ್ಟಿದ್ರಲ್ಲ ಕಾರಣ, ಅದು ಅಷ್ಟೊಂದು ಹರ್ಟ್ ಆಗಿರಲ್ಲ. ಬಟ್ ಚೈತ್ರ ಅವ್ರ ಮಾತು ಬರುತ್ತೆ ಅಂತ ತುಂಬಾ ಮಾತಾಡಿದ್ದು ಸ್ವಲ್ಪ ಅದು ಸರಿ ಆಗ್ಲಿಲ್ಲ ಅಂತ ನನಗೂ ಅನಿಸ್ತು. ಸೊ ಇನ್ನು ಇದೇ ಕಾನ್ವರ್ಸೇಷನ್ ಮುಂದೆ ಹೋಗ್ತಾ ಇವರು ಮೋಕ್ಷಿತಾ ಮತ್ತೆ ಧನ್ರಾಜ್ ಅವ್ರು ಮಾತಾಡ್ತಾ, ಧನ್ರಾಜ್ ಅವ್ರು ಹೇಳ್ತಾರೆ, ಅಲ್ಲ ನೋಡಿ ಶಿಶಿರ್ ಅವ್ರನ್ನ ಇವರು ಚೈತ್ರ ಅವರು
ತಪ್ಪು ಮಾಡಿದ್ರು ಅವ್ರನ್ನ ಹೊರಗಡೆ ಇಳಿಸಿ. ಯಾಕೆಂದ್ರೆ ಈವನ್ ಶಿಶಿರ್ ಅವರು ಸೇವ್ ಮಾಡಿದ್ರು ಸಹ ಅವ್ರನ್ನ ಬಿಟ್ಟಿದ್ದು ತಪ್ಪು ಅಂತ ಹೇಳ್ತಾ, ಅಲ್ಲ ನೀವು ನನ್ನನ್ನ ಜೋಡಿಯಾಗಿ ಉಳಿಸ್ಕೊಂಡ್ರಿ, ನೀವನ್ನ ನಾನು ಸೇವ್ ಮಾಡಿರಲಿಲ್ಲ, ಥ್ಯಾಂಕ್ ಯು ಅಂತ ಧನರಾಜ್ ಅವರು ಮೋಕ್ಷಿತಾ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಇದೇ ಹೇಳೋದು, ಒಬ್ಬರು ವ್ಯಕ್ತಿಗಳಿಗೆ ಚಾನ್ಸ್ ಸಿಕ್ತಾಗ ಅವರ ವ್ಯಕ್ತಿತ್ವವನ್ನ ಕಳ್ಕೊಳಕ್ ಹೋಗ್ಬಾರ್ದು. ನೀವು ಒಂದು ಗೇಮನ್ನ ಗೆಲ್ಬೋದು, ಒಂದು ಆಟವನ್ನ ಗೆಲ್ಬೋದು, ಬಿಗ್ ಬಾಸ್ ಅನ್ನ ಗೆಲ್ಲಕ್ಕಾಗಲ್ಲ. ಅದನ್ನ ಇವರು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕಾಯ್ತಾ. ಈಗ ಮೋಕ್ಷಿತಾ ಮತ್ತೆ ಐಶ್ವರ್ಯಗೆ ಅವರು ತಗೊಂಡಂತ ಡಿಸಿಷನ್ ಇಂದ ಮನೆಯೊಳಗೆ ಅಟ್ಲೀಸ್ಟ್ ಒಂದಿಬ್ಬರಾದ್ರೂ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಆಗ್ತಾರೆ ಜಾಸ್ತಿ. ಅದ್ರ ಜೊತೆಗೆ ಹೊರಗಡೆ ಜನ ನೋಡ್ತಾ ಇರೋರು ಸಹ ಕೆಲವೊಂದಷ್ಟು ಜನರು ಜಾಸ್ತಿ ಆಗ್ತಾರೆ. ಓಕೆ, ಅಟ್ಲೀಸ್ಟ್ ಅಪ್ರಿಶಿಯೇಟ್ ಮಾಡ್ತಾರೆ. ಇದೇ ನಿಜವಾದ ಬಿಗ್ ಬಾಸ್ ನ ಆಟ. ಇದನ್ನ ಅರ್ಥ ಮಾಡ್ಕೊಂಡು ಅವ್ರುಗಳು ಮನೆ ಒಳಗಡೆ ನಾವು ಏನ್ ಮಾತಾಡ್ತಾ ಇದೀವಿ, ಏನ್ ಡಿಸಿಷನ್ ತಗೋತಾ ಇದೀವಿ ಅನ್ನೋದನ್ನ ಯೋಚನೆ ಮಾಡಿ ತಗೋಬೇಕು. ಅದ್ರಲ್ಲೂ ಒಂದು ವಿಷಯನ ಐಶ್ವರ್ಯ ಹೇಳ್ತಾರೆ, ಅಲ್ಲ ಭವ್ಯ ಅವ್ರು ಹೋಗಿದ್ದಾರೆ, ಅವ್ರಿಗೂ ಟ್ರಂಪ್ ಕಾರ್ಡ್ ಕೊಟ್ಟಿದ್ದಾರೆ. ಅಂತ ಅಂದ್ಮೇಲೆ ಭವ್ಯ ಅವರು ಅಬ್ವಿಯಸ್ಲಿ ಇವ್ರಿಗೆ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡೇ ಮಾಡ್ತಾರೆ. ತ್ರಿವಿಕ್ರಮ್ ಸಹ ಭವ್ಯನ್ ಚೂಸ್ ಮಾಡೇ ಮಾಡ್ತಾರೆ. ಹಂಗಿದ್ದ ಮೇಲೂ ಸಹ ಬೇರೆಯವ್ರಿಗೆ ಅಷ್ಟು ಗೊತ್ತಾಗಲ್ವಾ, ಕಾಮನ್ ಸೆನ್ಸ್ ಇಲ್ವಾ ಅಂತ ರೀತಿಲಿ ಅವರು ನಗ್ತಾ ನಗ್ತಾ ಧರ್ಮನ ಹತ್ರ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅದು ಅದೇ ತರ ಕಾಣ್ತಿತ್ತು. ಬಟ್ ನಾನು ತ್ರಿವಿಕ್ರಮ್ ಭವ್ಯನ್ ಚೂಸ್ ಮಾಡಲ್ಲ, ಅಲ್ಲಿ ಅನುಷನ್ ಚೂಸ್ ಮಾಡ್ತೇನೆ ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ಅದು ಇವ್ರಿಗೆ ಸುರೇಶ್ ಅವ್ರಿಗೆ ಕಾಲ್ಗೇಟ್ ಆಗಿರೋದ್ರಿಂದ ಒಂದು ಈಕ್ವಲ್ ಆಪರ್ಚುನಿಟಿ ಇರಲಿ ಎಲ್ರಿಗೂ ಅನ್ನೋ ರೀತಿಲಿ ತ್ರಿವಿಕ್ರಮ್ ಚೂಸ್ ಮಾಡ್ತೇನೆ ಅನ್ಕೊಂಡೆ. ಬಟ್ ನನ್ನ ಗೆಸ್ಟ್ನ ತ್ರಿವಿಕ್ರಮ್ ಅವ್ರು ಸುಲ್ ಮಾಡೋದ್ರಲ್ಲಿ. ಇನ್ನು ಇವ್ರು ಮಂಜು ಅವ್ರನ್ನ ಕರೆದು ತ್ರಿವಿಕ್ರಮ್ ಅವರೇ ಕೇಳ್ತಾರೆ, ಮಂಜಣ್ಣ ಯಾಕಣ ಇನ್ನೂ ಕೋಪದಲ್ಲಿದ್ರ ಅಂದಾಗ, ಇಲ್ಲ ಚಿನ್ನ ನಿನ್ ಮೇಲೆ ನನ್ನ ಕೋಪ ಇಲ್ಲ, ಇವ್ರು ಅರ್ಥ ಮಾಡ್ಕೋಬೇಕಿತ್ತು, ನಾನು ನಾಮಿನೇಟ್ ಆಗಿದ್ದೀನಿ, ಅವರು ನಾಮಿನೇಟ್ ಆಗಿದ್ದಾರೆ, ಮುಂದೆ ಇನ್ನೂ ಆಡ್ಬೋದಾಗಿತ್ತು, ನಾವು ಏನೇನು ಅಚೀವ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀವಿ ಅನ್ನೋ ರೀತಿಲೆಲ್ಲ ಅವ್ರು ಹೇಳ್ತಾರೆ. ಹಾಗೆ ಮಂಜು ಅವರು ಗೌತಮಿ ಅವ್ರ ಜೊತೆ ಬೇರೆಯವ್ರ ಜೊತೆ ಎಲ್ಲ ಕಮೆಂಟ್ ಮಾಡೋದನ್ನು ನಾನು ನೋಡಿದೆ. ಏನಪ್ಪಾ ಅಂದ್ರೆ ನಾನು ಅಷ್ಟೊಂದು ಮಣ್ಣಿನ ಆಟದಲ್ಲಿ ಅಷ್ಟೊಂದು ಆಟ ಆಡ್ತಾ ಇದ್ರು, ಇವರು ಕಟ್ಟದನೆ ಸುಮ್ಮನೆ ನಿಂತಿದ್ರು, ಜಾಸ್ತಿ ಕಟ್ಟಲಿಲ್ಲ ಇವರು ಅನ್ನೋ ಅರ್ಥದಲ್ಲಿ ಭವ್ಯ ಅವ್ರ ಮೇಲೆ ಅವರು ಬ್ಲೇಮ್ ಮಾಡಿದ್ದನ್ನು ನಾನು ಅಬ್ಸರ್ವ್ ಮಾಡಿದೆ ಆಕ್ಚುಲಿ. ಬಟ್ ನನಗೆ ಗೊತ್ತಿಲ್ಲ, ಅದನ್ನ ನಾನು ಅಷ್ಟೊಂದೇನು ಅಬ್ಸರ್ವ್ ಮಾಡಿಲ್ಲ. ಬಟ್ ಕೆಲವು ಕಡೆ ನಾನು ನೋಡಿದಾಗ ಕಟ್ಟೋದ್ರಲ್ಲಿ ಭವ್ಯ ಅವ್ರದ್ದು ಕೈ ಚಿಕ್ಕ ಇದೆ. ಬೇರೆಯವ್ರಿಗೆಲ್ಲ ಹೋಲ್ಸಿದ್ರೆ ಅವರು ಶಾರ್ಟ್ ಇದ್ದಾರೆ, ಮತ್ತೆ ಅವ್ರದ್ದು ಕೈ ಹ್ಯಾಂಡ್ಗಳು ಚಿಕ್ಕ ಇರೋದ್ರಿಂದ ಅವ್ರಿಗೆ ಕಟ್ಟೋದಿಕ್ ಸ್ವಲ್ಪ ಕಷ್ಟನೇ ಆಗಿರುತ್ತೆ. ಮಣ್ಣು ಕಟ್ಟೋದು ಅಷ್ಟು ಈಸಿ ಇರಲ್ಲ, ಬೇಗನೂ ಕಟ್ಟಕ್ ಆಗಲ್ಲ, ಅದು ಅಭ್ಯಾಸ ಇಲ್ಲ ಅಂದ್ರೆ ಅದಾಗಲ್ಲ ಆಕ್ಚುಲಿ. ಮೋಸ್ಟ್ಲಿ ಆದ್ರಿಂದ ಅವ್ರಿಗೆ ಭವ್ಯ ಅವ್ರಿಗೆ ಕಷ್ಟ ಆಗಿರ್ಬೋದು ಆ ಟಾಸ್ಕ್. ಬಟ್ ಈಗ ಅವರು ಟ್ರಂಪ್ ಕಾರ್ಡ್ ನ ಚೂಸ್ ಮಾಡಿರೋದ್ರಿಂದ ಅವ್ರ ಟೀಮಿಗೆ ಒಂದು 100 ಮಾರ್ಕ್ಸ್ ಜಾಸ್ತಿ ಆಗಿರುತ್ತೆ. ಅದನ್ನ ಇವರು ಯಾರು ಬಿಗ್ ಬಾಸ್ ಅವರು ಹೇಳ್ತಾರೆ, ನಿಮ್ಮ ಹಳೆ ಪಾರ್ಟ್ನರ್ ಫೋಟೋ ತೆಗೆದು ಹೊಸ ಪಾರ್ಟ್ನರ್ ಹಾಕಿ 100 ಅಂಕನ ಜಾಸ್ತಿ ಮಾಡ್ಕೊಳ್ಳಿ ಅಂತಾನು ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಅವ್ರಿಗೆ ಚಾಲೆಂಜ್ ಅಷ್ಟೇ. ಈಗ ಅವರು ಪ್ರೂವ್ ಮಾಡ್ಬೇಕು ನಾವು. ಈಗ ಭವಿನ್ಗೆ ಏನಿದೆ ಅಂದ್ರೆ ಒಳ್ಳೆ ಪಾರ್ಟ್ನರ್ ಸ್ವಿಚ್ ಮಾಡೋದ್ಮೇಲೆ ಈಗ ಅವ್ರ ಆಟಗಳಲ್ಲಿ ಗೆಲ್ಲೇಬೇಕಾಗುತ್ತೆ. ಅದು ಒಂದು ಒತ್ತಡ ಇರುತ್ತೆ ಅವರಿಗೆ. ಅದನ್ನ ತ್ರಿವಿಕ್ರಮ್ ಅವರು ಕ್ಲೀನ್ ಆಗಿ ಅರ್ಥ ಮಾಡಿಸಿ ಹೇಳ್ತಾರೆ ಭವ್ಯ ಅವರಿಗೆ, ಆಗಿದ್ದಾಯ್ತು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಅದು ಇದು ಅಂತ, ನಿನಗೋಸ್ಕರ ನೀನು ಇಲ್ಲಿ ಆಟ ಆಡಕ್ ಬಂದಿರೋದು, ನಿನಗೆ ಏನ ರೈಟ್ ಅನ್ಸುತ್ತೋ ಅದನ್ನ ಆಡು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ, ನೀನು ಈಗ ಆಲ್ರೆಡಿ ನಾವು ಬೋರ್ಡ್ ಅಲ್ಲಿ ಲೀಡ್ ಅಲ್ಲಿ ಇದೀವಿ, ನಾಳೆ ಏನ್ ಮಾಡಬೇಕು, ಯಾವ ಆಟಗಳು ಬರ್ತವೆ ಅದ್ರ ಮೇಲೆ ನಾವು ಯೋಚನೆ ಮಾಡೋಣ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಆಗಿರೋದಕ್ಕೆಲ್ಲ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ಅವರು ಭವ್ಯ ಅವ್ರಿಗೆ ಒಂದು ಸಜೆಷನ್ ನ ಕೊಡ್ತಾರೆ. ಯಾಕೆಂದ್ರೆ ಭವ್ಯ ಅವ್ರಿಗೋದು ಒಂದು ತಲೆಯಲ್ಲಿ ಇರುತ್ತೆ, ಈಗ ಆಡಿಯನ್ಸ್ ಯಾವ ತರ ತಗೊಂಡಿರ್ತಾರೆ, ಜನಗಳು ಯಾವ ತರ ತಗೊಂಡಿರ್ತಾರೆ ಅಂತ ಇರುತ್ತೆ. ಬಟ್ ತ್ರಿವಿಕ್ರಮ್ ಅವರ ಆ ಒಂದು ಸಪೋರ್ಟ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ಎದ್ದಾಗ ಶಿಶಿರ್ ಅವರಿಗೆ ಚೈತ್ರ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ, ನೀವು ದಯವಿಟ್ಟು ಎಲ್ಲಾನು ಮರ್ತ್ಬಿಟ್ಟು ಇವತ್ತು ಸರಿಯಾಗಿ ಆಡೋಣ ಹಾಗೆ ಹೀಗೆ ಅಂತ. ಸ್ವಲ್ಪ ಶಿಶಿರ್ ಅವರು ಕೋಪ ಇದ್ದಂಗೆ ಹೇಳ್ತಾರೆ ಅವ್ರಿಗೆ, ನನಗೋಸ್ಕರ ನಾನು ಆಡೇ ಆಡ್ತೀನಿ, ತಲೆ ಕೆಡ್ಸ್ಕೋಬೇಡಿ ಅಂತ. ಆ ಚೈತ್ರ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಈಗ ಸ್ವಲ್ಪ ನಗ್ಗಿ ಆಟ ಆಡಿ ತಪ್ಪಾಯ್ತು ಅನ್ನೋ ರೀತಿಲಿ ಒಂದು ಯಾರಿಗಾದ್ರೂ ಒಂದು ಗಿಲ್ಟ್ ಇದ್ದೇ ಇರುತ್ತಲ್ಲ, ಅದನ್ನ ಏನಾದ್ರು ಮಾಡಿ ಸರಿ ಮಾಡ್ಬೇಕು ಅಂತ ಚೈತ್ರ ಅವ್ರು ಒದ್ದಾಡ್ತಾ ಇರೋದಂತೂ ಕಾಣಿಸ್ತಾನೆ ಇತ್ತು. ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಇನ್ನೊಂದು ಆಟ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಜೋಡಿಗಳು ಆಪೋಸಿಟ್ ಇದ್ರಲ್ಲಿ ಕೂತ್ಕೊಂಡು ಕಾಲಲ್ಲಿ ಒಂದು ಬಾಕ್ಸ್ ಅನ್ನ ಇಟ್ಕೊಂಡು ಕೂತಿರ್ಬೇಕು. ಈ ತರ ತುಂಬಾ ಟಾಸ್ಕ್ಗಳು ಆಲ್ರೆಡಿ ಬಂದೋಗಿದಾವೆ ಬೇಕಾದ ಸೀಸನ್ ಅಲ್ಲಿ. ಸೇಮ್ ಅದೇ ತರ ಟಾಸ್ಕ್ ನ ಡಿಸೈನ್ ಮಾಡಿ ಇಲ್ಲಿ ಕಾಲುಗಳ ಸಹಾಯದಿಂದ ಬಾಕ್ಸ್ ಅನ್ನ ಕೆಳಗಡೆ ಬಿಡದಂಗೆ ಇಟ್ಕೊಬೇಕು. ಇಬ್ರು ಒಂದೊಂದು ಮೇಜ್ ಮೇಲೆ ಕೂತಿರ್ತಾರೆ, ಚೇರ್ ಮೇಲೆ ಕೂತ್ಕೊಂಡು ಅದನ್ನ ಇಡಬೇಕಾಗಿರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಈ ಟಾಸ್ಕ್ ಅನ್ನ ಕೊಡ್ತಾರೆ. ಇದ್ರ ಪ್ರಕಾರ ಏನಪ್ಪಾ ಅಂತ ಅಂದ್ರೆ, ಮೊದಲು ಹೊರಗಡೆ ಹೋಗೋರಿಗೆ 0 ಪಾಯಿಂಟ್, ಸೆಕೆಂಡ್ ಹೋಗೋರಿಗೆ 25, ಥರ್ಡ್ ಹೋಗೋರಿಗೆ 50,
ಫೋರ್ತ್ ಹೋಗೋವ್ರಿಗೆ 25. ಸೊ ಈಗ 25, 50 ಆಗಿರುತ್ತೆ. ಫೈನಲ್ ಗೆಲ್ಲೋರಿಗೆ 200 ಅಂತ ಅನ್ಕೊಳ್ತೀನಿ. 200 ಅಂದ್ರೆ ಮಾರ್ಕ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಇಲ್ಲಿ ಎಲ್ಲರೂ ಬಂದು ಮಾಮೂಲಿ ಉಸ್ತುವಾರಿಯಾಗಿ ಮಂಜು ಅವರಿಗೆ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಸೊ ಇಲ್ಲಿ ಎಲ್ಲರೂ ಸ್ಟ್ರಾಂಗ್ ಆಗಿ ಕಾಣ್ತಿರ್ತಾರೆ ಫಸ್ಟ್ ರೌಂಡ್ ಅಲ್ಲಿ. ಯಾಕೆ ಅಂದ್ರೆ ಆ, ಎರಡು ಕಾಲಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲರೂ ಈಸಿಯಾಗಿ ಕೂತಿರ್ತಾರೆ. ಬಟ್ ಅಲ್ಲಿ ನನಗೆ ಫರ್ಮ್ ಆಗಿ ಕಂಡಿದ್ದು ಅಂತ ಅಂದ್ರೆ ಫರ್ಮ್ ಆಗಿ ಕಂಡಿದ್ದು ಅಂತ ಅಂದ್ರೆ ನಮ್ಮ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಎಲ್ಲೂ ಅಷ್ಟೊಂದು ಒದ್ದಾಡಿದ್ ನನ್ ಕಾಣ್ಲಿಲ್ಲ. ತುಂಬಾ ಕಾನ್ಫಿಡೆಂಟ್ ಆಗಿ ಕೂತಿರ್ತಾರೆ ಅವರು. ಬಟ್ ಅವ್ರೇನಪ್ಪಾ ಅಂದ್ರೆ ಅವರು ಮಲ್ಕೊಂಡ್ ಇಟ್ಕೊಂಡಿರ್ತಾರೆ. ಸೊ ಇನ್ನು ಗೌತಮಿ ಮತ್ತೆ ಹನುಮಂತನು ಸಹ ತುಂಬಾ ಫ್ಲೆಕ್ಸಿಬಲ್ ಇರೋದ್ರಿಂದ ಅವರು ಸಹ ಅದನ್ನ ಚಾಲೆಂಜ್ ಆಗಿ ತಗೊಂಡು ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ ಇನ್ ಬಾಕಿಯವರು ಸಹ ಪರವಾಗಿಲ್ಲ ಅನ್ನೋ ರೀತಿಲಿ ಎಲ್ಲರೂ ಕೂತಿರ್ತಾರೆ. ಸೊ ಫಸ್ಟ್ ರೌಂಡ್ ಅಲ್ಲೇ ನಮ್ಮ ಫಸ್ಟ್ ಔಟ್ ಆಗದೆ ಶಿಶಿರು ಮತ್ತೆ ಆ ಚೈತ್ರ ಅವರು ಹೋಗ್ತಾರೆ ಆಟ ಬಿಟ್ಟು. ಆಕ್ಚುಲಿ ಅವ್ರ ಇಬ್ಬರಲ್ಲಿ ಅಷ್ಟೊಂದು ಕೋಆರ್ಡಿನೇಷನ್ ಇರಲ್ಲ. ಅವ್ರ ಕಾಲ್ಗಳನ್ನ ಸರಿಯಾಗಿ ಇಟ್ಕೊಂಡಿರಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ ಅವರು ಮೇಲಕ್ಕೆ ಎತ್ತಿರಲ್ಲ. ಆ ಒಂದು ಲೆವೆಲ್ ಅಲ್ಲಿ ಇಟ್ಕೊಂಡು ಮಾಡಕ್ ಹೋಗ್ತಾ ಇರ್ತಾರೆ. ಅದು ಆಗಲ್ಲ. ಅದು ಫಸ್ಟ್ ರೌಂಡ್ ಅಲ್ಲಿ ಅವರಿಬ್ರು ಹೊರಗಡೆ ಹೋಗ್ತಾರೆ. ಸೊ ಅಷ್ಟೊತ್ತಿಗೆ ಇನ್ ಉಳಿದವರೆಲ್ರಿಗೂ ಬಿಗ್ ಬಾಸ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂತ ಹೇಳಿ, ಸೊ ಈಗ ಎರಡನೇ ಹಂತ ಅಂತ ಹೇಳಿ ಒಂದೇ ಕಾಲ್ನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಒಂದೇ ಕಾಲಲ್ಲಿ ಇಟ್ಕೊಳ್ಳುವಾಗ ತುಂಬಾ ಚಾಲೆಂಜ್ ಇರುತ್ತೆ ಅದು ಆಕ್ಚುಲಿ. ಸೊ ಆದ್ರೂ ಒಂದೇ ಕಾಲಲ್ಲಿ ಇಟ್ಕೊಳ್ಳುವಾಗ್ಲೂ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾಗಿದ್ದು ತ್ರಿವಿಕ್ರಮ ಮತ್ತೆ ಭವ್ಯ ಅವರ ಒಂದು ಸ್ಟ್ರಾಟಜಿ. ಅವ್ರು ಇಟ್ಕೊಂಡಿದ್ ರೀತಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸೊ ಅದನ್ನ ಎಷ್ಟೋ ಜನ ಬೇರೆಯವರು ಫಾಲೋ ಮಾಡಿದ್ರು ಅಂತ ಅನ್ಕೊಳ್ತೀನಿ. ಬಟ್ ಫಸ್ಟ್ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿ ಹಿಡಿದಿರ್ತಾರೆ. ಸೊ ಆತರ ಏನು ಆ, ಯಾವುದೇ ರೀತಿ ತೊಂದರೆ ಆಗ್ತಾ ಇದೆ ಅವರಿಗೆ ಅನ್ನೋದೇ ಕಾಣಲ್ಲ. ಸೊ ಆ ಭವ್ಯನು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ. ತ್ರಿವಿಕ್ರಮ್ ಮೊದ್ಲೇ ಹೇಳ್ಬೇಕಾ, ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ ಇದಕ್ಕೆ ಕಾಂಪಿಟೇಷನ್ ಆಗಿ ನಿಜವಾಗ್ಲೂ ಹನುಮಂತ ಮತ್ತೆ ಆ, ಗೌತಮಿ ಅವರು ಸಹ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಇನ್ನು ಎರಡನೇ ಇದರಲ್ಲಿ ಇವರಿಗೆ ಕ್ರ್ಯಾಂಪ್ ಆಗುತ್ತೆ. ಐಶ್ವರ್ಯ ಅವರಿಗೆ ಕ್ರ್ಯಾಂಪ್ ಆಗಿ ಧರ್ಮ ಮತ್ತೆ ಐಶ್ವರ್ಯ ಅವರು ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಸೊ ಅವರು ಎರಡನೇ ರೌಂಡ್ ಅಲ್ಲಿ ಅವರು ಎರಡನೇವರಾಗಿ ಹೊರಗಡೆ ಹೋಗ್ತಾರೆ. ಸೊ ಇನ್ನು ಅದೇ ತರ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಮೂರನೇವರಾಗಿ ಹೋಗೋದು ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರು ಹೊರಗಡೆ ಹೋಗ್ತಾರೆ ಮೂರನೇವರಾಗಿ. ಸೊ ಅವ್ರ 3 ಜನ ಹೋದ್ಮೇಲೆ ಇನ್ನೊಂದು ಸ್ಟೆಪ್ಪಿಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಸೊ ಇನ್ನು ಮುಂದಿನ ಅಂತ ಹೇಳಿ ಈಗ ಒಂದೇ ಕಾಲಲ್ಲಿ ಇಟ್ಕೋಬೇಕು, ಮತ್ತೆ ಕೈಗಳು ಕಂಬಿಯನ್ನೇ ಇಟ್ಕೊಂಡಿರ್ಬೇಕು, ಮತ್ತೆ ಕೂತ್ಕೊಳ್ಳೋ ಆಗಿಲ್ಲ. ಸಾರಿ, ಮಲ್ಕೊಳ್ಳೋ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಆಗ ಇದು ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ. ಸೊ ಆಗ ಅವಾಗ ನಾನು ನೋಡಿದ್ದೇನಪ್ಪ ಅಂದ್ರೆ ತ್ರಿವಿಕ್ರಮ ಮತ್ತೆ ಭವ್ಯ ಅವರು ಸ್ವಲ್ಪ ಒದ್ದಾಡ್ತಾರೆ. ಅದು ಆಕ್ಚುಲಿ ಅವ್ರು ಇಟ್ಕೊಂಡಿದ್ದು ಸ್ಟ್ರಾಟಜಿ ಚೆನ್ನಾಗಿತ್ತು. ಬಟ್ ಈಗ ಕೂತ್ಕೋಬೇಕಲ್ಲ, ಅದು ಅವ್ರಿಗೆ ಕಷ್ಟ ಅನಿಸ್ತಾ ಇರುತ್ತೆ. ಬಟ್ ಗೌತಮಿ ಮತ್ತೆ ಹನುಮಂತ ಅವರಿಗೆ ಇದು ಕಷ್ಟ ಅಂತ ಅನ್ಸಲ್ಲ. ಯಾಕೆ ಅಂದ್ರೆ ಪ್ರೀವಿಯಸ್ ಇದನ್ನೇ ಅವರು ಕೂತ್ಕೊಂಡೇ ಮಾಡ್ತಾ ಇರ್ತಾರೆ ಕ್ಲೀನ್ ಆಗಿ. ಸೊ ಅವರು ಇದ್ ಮಾಡ್ತಾ ಇರ್ತಾರೆ. ಬಟ್ ಇನ್ ನನ್ಗೆ ಸರ್ಪ್ರೈಸ್ ಅಂತ ಹೇಳಿದ್ದು ಅನುಷಾ ಮತ್ತೆ ನಮ್ಮ ಸುರೇಶ್ ಅವರು. ಅವ್ರಿಗೆ ಕಾಲು ಆಗ್ತಾ ಇರಲ್ಲ. ಎಷ್ಟೊಂದು ಅವರೇ ತುಂಬಾ ಫೈಟ್ ಕೊಡ್ತಾರೆ. ಇವ್ರು ಅನುಷಾ ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇದ್ದು ಅವ್ರಿಗೆ ಇಟ್ಕೊಳಕ್ ಆಗಲ್ಲ. ಬಟ್ ಆದ್ರೂ ಸಹ ಅವ್ರು ಅಳೋ ತರ ಇದ್ ಮಾಡ್ತಾರೆ. ಸೊ ಅವಾಗ ಸುರೇಶ್ ಅವ್ರು ಆಯ್ತು ಬಿಟ್ಬಿಡು ಅಂತ ಹೇಳಿ ಬಿಟ್ಬಿಡ್ತಾರೆ. ಬಟ್ ಆಕ್ಚುಲಿ ಸುರೇಶ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆ ಕಾಲ್ ನೋವು ಇಟ್ಕೊಂಡು ಸಹ ಅವ್ರು ಅಲ್ಲಿವರೆಗೆ ಆಡಿದ್ರು ಅಂತ. ಸೊ ಇನ್ನು ಫೈನಲ್ ಆಗಿ ಡೈರೆಕ್ಟ್ ಫೈಟ್ ಇವ್ರಿಬ್ರಿಗೆ ಬೀಳುತ್ತೆ. ಯಾರಿಗೆ ಹನುಮಂತ ಮತ್ತೆ ಗೌತಮಿ ಮತ್ತೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೆ ಬೀಳುತ್ತೆ. ಸೊ ಇದು ಹೆಂಗಿತ್ತು ಅಂತ ಹೇಳಿದ್ರೆ, ಇದು ಗೌತಮಿ ಅವ್ರಿಗೆ ಮಕ್ಕು ಕೊಡದಂಗಿತ್ತು ಈ ಆಟ. ಯಾಕೆ ಅಂದ್ರೆ ಇಲ್ಲಿ ಭವ್ಯ ಅವರು ತ್ರಿವಿಕ್ರಮನ್ನ ಇಟ್ಕೊಂಡು ಆಡ್ತಾ ಇದ್ದಾರೆ. ಇದು ಟ್ರಂಪ್ ಕಾರ್ಡ್ ಇಟ್ಕೊಂಡು ಆಡ್ತಿದ್ದಾರೆ. ಗೌತಮಿ ಅವರು ಹನುಮಂತನ ಇಟ್ಕೊಂಡು ಆಡ್ತಿದ್ದಾರೆ. ಆಕ್ಚುಲಿ ಗೌತಮಿ ಅವ್ರಿಗೂ ಬೇಕಾಗಿದೆ ತ್ರಿವಿಕ್ರಮ. ಅಲ್ಲಿ ಹನುಮಂತನ ಇಟ್ಕೊಂಡು ಆಡ್ತಾ ಇದ್ದಾರೆ. ಬಟ್ ಆದ್ರೆ ಈ ಆಟದಲ್ಲಿ ಗೆಲ್ಲೋದು ಹನುಮಂತ ಮತ್ತೆ ಗೌತಮಿ ಅವ್ರು ಗೆಲ್ತಾರೆ. ಸಿ ಗೌತಮಿ ಅವ್ರು ಏನೇ ಆಟ ಆಡಿದ್ರು ಸಹ ಹನುಮಂತನ ಸಪೋರ್ಟ್ ಬೇಕೇ ಬೇಕಲ್ವಾ. ಸೊ ಹನುಮಂತ ಮತ್ತೆ ಗೌತಮಿ ಅವ್ರು ಗೆಲ್ತಾರೆ ಈ ಆಟನ. ಕಂಪ್ಲೀಟ್ ಎಷ್ಟು 200 ಪಾಯಿಂಟ್ಸ್ ಅನ್ನ ಗೆಲ್ತಾರೆ ಅವರು. ಸೊ ಹಂಗಾಗಿ ಮೊದಲನೇ ಪ್ಲೇಸ್ ಅವ್ರಿಗೆ ಹೋಗುತ್ತೆ, ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮ ಅವ್ರಿಗೆ ಹೋಗುತ್ತೆ. ತ್ರಿವಿಕ್ರಮ ಮತ್ತೆ ಭವ್ಯ ಅವರು ಚೆನ್ನಾಗಿ ಆಡ್ತಾರೆ. ಬಟ್ ಆದ್ರೂ ಹೇಳ್ದಂಗೆ ಅವ್ರು ಸ್ವಲ್ಪ ಕೈ ಬಿಟ್ಬಿಡ್ತಾರೆ ಲಾಸ್ಟ್ ಇದ್ರಲ್ಲಿ. ಸೊ ಆದ್ರಿಂದ ಅದು ಫೋಲ್ ಆಗುತ್ತೆ. ಸೊ ಹಾಗಾಗಿ ಅವರು ಹೊರಗಡೆ ಬರ್ಬೇಕಾಗುತ್ತೆ. ಇಲ್ಲಿ ನನ್ಗನ್ಸಿದೇನಪ್ಪಾ ಅಂದ್ರೆ, ಇಲ್ಲಿ ಆ ಟೀಮ್ ಗೆಲ್ತಾ ಈ ಟೀಮ್ ಗೆಲ್ತಾ ಅದೆಲ್ಲ ಮೇನ್ ಆಗಿದ್ದು. ಸೊ ಇಲ್ಲಿ ಗೌತಮಿ ಅವರಿಗೆ ತ್ರಿವಿಕ್ರಮ ಅವ್ರು ಬೇಕಾಗಿತ್ತು, ಹನುಮಂತ್ ಅವರು ಬೇಡವಾಗಿತ್ತು. ಯಾಕೆಂದ್ರೆ ಶಕ್ತಿ ಇರೋನ್ ಬೇಕಾಗಿತ್ತು. ಆದ್ರೆ ಗೆದ್ದಿದ್ದು ಹನುಮಂತ ಇಲ್ಲಿ. ಸೊ ಇದಕ್ಕೆ ಗೌತಮಿ ಅವ್ರ ಹತ್ರ ಆನ್ಸರ್ ಇರುತ್ತಾ? ಕಿಚ್ಚ ಸುದೀಪ್ ಅವರು ಡೆಫಿನೆಟ್ಲಿ ಈ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ ಗೌತಮಿ ಅವ್ರ ಹತ್ರ. ಗೌತಮಿ ಅವರು ಯಾವ ತರ ಆನ್ಸರ್ ಮಾಡ್ತಾರೆ ಅಂತ ನಾನು ಕ್ಯೂರಿಯಾಸಿಟಿಯಾಗಿ ಕೇಳಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ ಅಂದ್ರೆ ಎಲ್ರೂ ಸಹ ಕ್ವಶನ್ ಮಾಡಿದ್ದು ಚೈತ್ರ ಅವ್ರು ಯಾವ ತರ ಆನ್ಸರ್ ಮಾಡ್ತಿದಾರೆ ಅಂತ ಎಲ್ಲ ನೋಡಿದ್ವಿ. ಆದ್ರೆ ಚೈತ್ರ ಅವ್ರ ತರಾನೇ ಇರೋ ಒಂದು ಸಿಚುವೇಶನ್
ಗೌತಮಿ ಅವ್ರಿಗೂ ಇದೆ. ಯಾಕೆ ಅಂದ್ರೆ ಗೌತಮಿ ಅವ್ರನ್ನ ಹನುಮಂತನು ಸೇವ್ ಮಾಡಿದ್ದಾನೆ. ಅವರೂ ಸೇವ್ ಆಗಿದ್ದಾರೆ. ಸೊ ಹಾಗಾಗಿ ಗೌತಮಿ ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ಯಾರು ಕ್ವಶನ್ಸ್ ಕೇಳಲಿಲ್ಲ. ಐಶ್ವರ್ಯ ಆಗ್ಲಿ, ಮೋಕ್ಷಿತ ಆಗ್ಲಿ ಇವ್ರು ಯಾರು ಕೇಳಲಿಲ್ಲ. ಅವರು ಸೈಲೆಂಟ್ ಆಗೇ ಇದ್ದಾರೆ. ಅದ್ಯಾವುದು ಕಂಡಿಲ್ಲ ಇಲ್ಲಿ ಇದುವರೆಗೂ. ನನಗೆ ಮೋಕ್ಷಿತ ಅವ್ರು ಇದೊಂದು ಪಾಯಿಂಟ್ ನ ಕೇಳ್ಬಿಟ್ಟಿದ್ರೆ ಅವ್ರು ಇನ್ನೂ ಮೇಲೆ ಹೋಗ್ತಿತ್ತು ಅವ್ರದ್ದು, ಅವ್ರ ಮೇಲಿದ್ದ ಒಂದು ಅಭಿಪ್ರಾಯ. ಬಟ್ ಇಲ್ಲಿ ಮೋಕ್ಷಿತ ಅವರು ಕೇಳ್ತಾರೋ ಏನೋ ಗೊತ್ತಿಲ್ಲ, ಅದನ್ನ ತೋರಿಸಿಲ್ಲ ನಮಗೆ. ಬಟ್ ಸುದೀಪ್ ಅವರಾದ್ರೂ ಅಟ್ಲೀಸ್ಟ್ ಗೌತಮಿ ಅವ್ರನ್ನ ಕೇಳಬೇಕು. ಗೌತಮಿ ಅವರು ಯಾವ ತರ ಆನ್ಸರ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು ಇದಕ್ಕೆ. ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಅವರು 4ನೇ ಟಾಸ್ಕ್ ಜೋಡಿಗಳಿಗೆ 4ನೇ ಟಾಸ್ಕ್ ಅಂತ ಟಾಸ್ಕ್ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಜೋಡಿಗಳು ಡ್ಯಾನ್ಸ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಜಡ್ಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಮಾರ್ಕ್ಸ್ ಕೊಡೋದಕ್ಕೆ ಅಂದ್ಬಿಟ್ಟು ರಾಮಾಚಾರಿ ಸೀರಿಯಲ್‌ನ ರಾಮಾಚಾರಿ ಮತ್ತೆ ಚಾರು ಅವರು ಬಂದಿದ್ದಾರೆ. ಸೊ ಅವರಿಬ್ಬರು ಇವರ ಡ್ಯಾನ್ಸ್‌ಗಳನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಇವಾಗ ಅವರಿಗೆ ಸ್ಕೋರ್ ಕೊಡ್ಬೇಕು. ಅದಕ್ಕೂ ಮುಂಚೆ ಬಿಗ್ ಬಾಸ್ ಅವರು ಒಂದು ಆಕ್ಟಿವಿಟಿ ನಡೆಸ್ತಾರೆ. ಅದೇನಪ್ಪಾ ಅಂತ ಅಂದ್ರೆ, ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಬಿಗ್ ಬಾಸ್ ಅಲ್ಲಿರುವ ಕಂಟೆಸ್ಟೆಂಟ್ಸ್‌ಗಳ ಚಿಕ್ಕ ಮಕ್ಳು ಫೋಟೋಗಳನ್ನ ಹಾಕೋದು, ಅವ್ರು ಯಾರು ಅಂತ ಬೇರೆಯವರೆಲ್ಲ ಪತ್ತೆ ಹಚ್ಚಬೇಕು. ಅವ್ರು ಮಗುವಾಗಿದ್ದಾಗ ಯಾರ್ದಿದು ಫೋಟೋಸ್ ಅಂತ ಹೇಳ್ಬೇಕು. ಮತ್ತೆ ಆ ಫೋಟೋ ಹಿಂದೆ ಇರೋ ಕತೆ, ಮತ್ತೆ ಮಕ್ಕಳಾಗಿದ್ದಾಗ ಅವ್ರ ಜೀವನದಲ್ಲಿ ನಡೆದಿರುವಂತ ಕತೆಗಳನ್ನ ಅವ್ರು ಹೇಳ್ಬೇಕು. ಸೊ ಅದು ಒಂದು ಆಕ್ಟಿವಿಟಿ ಆಗಿರುತ್ತೆ. ಸೊ ಎಲ್ಲರೂ ಅದೊಂಥರ ಲೈಟ್ ಆಗಿ ಕಾಮಿಡಿ ಆಗಿ ಇರುತ್ತೆ. ಸೊ ಅದ್ರಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದು ನಮ್ಮ ತ್ರಿವಿಕ್ರಮ್ ಅವ್ರದ್ದು. ಅವರು ಚೈಲ್ಡ್ಹುಡ್ ಅಲ್ಲಿ ಅವ್ರದ್ದು ಕೈ ಮುರಿದೋಗಿದ್ದು, ಆಮೇಲೆ ಅವರು ಸ್ಟೇಟ್ಸ್ ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದು. ಸೊ ಇದನ್ನೆಲ್ಲ ಕೇಳಿ ನನಗೆ ಇಷ್ಟ ಆಯ್ತು ಆಕ್ಚುಲಿ. ತ್ರಿವಿಕ್ರಮ್ ಅವರು ಏನಪ್ಪಾ ಅಂತ ಅಂದ್ರೆ ಅವ್ರದ್ದು ಎಲ್ರಿಗೂ ಇಷ್ಟ ಆಗುವಂತ ವ್ಯಕ್ತಿತ್ವ ಆಯ್ತಾ. ಮನೆ ಒಳಗೂ ಕೆಲವು ಸರಿ ಆರೋಗ್ಯಂಟ ಮಾತಾಡ್ತಾರೆ ಅನ್ನೋದ್ ಬಿಟ್ರೆ ತುಂಬಾ ಸೈಲೆಂಟ್ ಆಗಿ ಇರ್ತಾರೆ. ಪಾಪ ಇನ್ನೋಸೆಂಟ್ ಆಗಿ ಕಾಣ್ತಾರೆ. ಬಟ್ ಆಟ ಆಡುವಾಗ ಮಾತ್ರ ಅಷ್ಟೇ ಅವರು ಕೋಪದಲ್ಲಿ ಇದ್ ಮಾಡ್ತಾರೆ ವಿನಃ ಕೆಲವು ಸರಿ ಎಲ್ಲಿ ರೈಟ್ ಆಗಿ ಮಾತಾಡ್ಬೇಕು ತುಂಬಾ ಚೆನ್ನಾಗೇ ಮಾತಾಡಿದ್ದಾರೆ. ಬಯಾಸ್ಡ್ ಆಗಿ ಅಂತ ಏನು ಕಾಣಲ್ಲ ಅವ್ರದ್ದು. ಬಟ್ ಆದ್ರೂನು ಸ್ವಲ್ಪ ಅವ್ರು ಇನ್ನೂ ಜಾಸ್ತಿ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಈಗ ಇದ್ದಿದ್ರಲ್ಲಿ ಹೆಂಗಪ್ಪ ಅಂದ್ರೆ ತ್ರಿವಿಕ್ರಮ ಮತ್ತೆ ಹನುಮಂತ. ಸೊ ಇವ್ರಿಬ್ರು ಟಾಪ್ 5 ಹೋಗೋ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿದೆ ರೀ. ನೀವು ಬೇರೆ ಏನಾರು ಅನ್ಕೊಳ್ಳಿ, ತ್ರಿವಿಕ್ರಮ ಮತ್ತೆ ಹನುಮಂತ ಇವರಿಬ್ರು ಆಲ್ರೆಡಿ ಅವ್ರದ್ದು ಸ್ಲಾಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ನನ್ಗನ್ಸುತ್ತೆ. ಈಗಿರೋ ಗ್ರಾಫ್ ಅಲ್ಲಿ ಅವರಿಬ್ರು ಪ್ಲೇಸ್ ಕನ್ಫರ್ಮ್ ಅಲ್ಲಿ. ಸೊ ಇನ್ನು ಉಳಿದ ಇನ್ನು 3 ಜನಕ್ಕೆ ಇನ್ನು ಬಾಕಿ ಅವ್ರದೆಲ್ಲ ಫೈಟ್ ಅಲ್ಲಿ. ಸೊ ಇಲ್ಲಿ ಹೇಗಾಗುತ್ತೆ ಅದು ಯಾವ ತರ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅನಿಸ್ತಾ ಇರೋದು ಅವ್ರ ಪರ್ಸನಾಲಿಟಿ ನೋಡ್ಕೊಂಡು ಈ ತರ ಅನಿಸ್ತಾ ಇದೆ. ಬಟ್ ತ್ರಿವಿಕ್ರಮ ಅವರು ವಿನ್ ಆಗೋ ತರನೇ ಕಾಣ್ತಿದಾರಾ? ಇಲ್ಲ, ನನಗಿನ್ನು ಆ ಚಾನ್ಸೇ ಇಲ್ಲ ಅಂತ ಅನಿಸ್ತಾ ಇದೆ. ತ್ರಿವಿಕ್ರಮ ಅವರಿಂದು ಇನ್ನು ಬೇಕು, ಇನ್ನು ಎಕ್ಸ್ಟ್ರಾ ಅವರಿಂದ ಬರಬೇಕು. ಬರೀ ಅವರು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ, ಮಾತಾಡ್ತಾರೆ, ಆಟ ಆಡ್ತಾರೆ. ಇದು ಹೆಂಗಾಗ್ತಾ ಇದೆ ಅಂದ್ರೆ, ಈ ಅರವಿಂದ ದಿವ್ಯಾ ಹುಡುಗ ಅರವಿಂದ ಇದ್ರಲ್ಲ, ಆ ಅರವಿಂದನ್ ಕ್ಯಾಟಗರಿಗೆ ಇವ್ರು ಹೋಗ್ತಾ ಇದ್ದಾರೆ. ಸೊ ಇವರು ವಿನ್ನರ್ ಕ್ಯಾಟಗರಿಗೆ ಬರಬೇಕು ಅಂತ ಅಂದ್ರೆ ಇವ್ರು ಸ್ವಲ್ಪ ಇನ್ನು ಬೇರೆ ಆಕ್ಟಿವಿಟೀಸ್ ಎಲ್ಲ ಬರಬೇಕು ಇವ್ರದ್ದು ಅಂತ ನನ್ನ ಒಂದು ಸಜೆಷನ್. ನಾನು ಇವಾಗ ಟಾಪಿಕ್ ಚೇಂಜ್ ಮಾಡಲ್ಲ, ಬಟ್ ವಾಪಸ್ ನಾನು ರಿವ್ಯೂ ಬರ್ತೀನಿ. ಸೊ ಇನ್ನೊಂದ್ ದಿನ ಮಾಡ್ತೀನಿ ಯಾರು ಟಾಪ್ 5 ಹೋಗ್ಬೋದು, ಯಾರು ಚಾನ್ಸ್ ಇದೆ ವಿನ್ ಆಗೋದಕ್ಕೆ ಅಂತೆಲ್ಲ ಬೇಕಾದ್ರೆ ಇನ್ನೊಂದ್ ದಿನ ಮಾತಾಡ್ತೀನಿ. ಈಗ ಬ್ಯಾಕ್ ಟು ರಿವ್ಯೂಸ್ ಬಂದ್ಬಿಡ್ತೀನಿ ನಾನು. ಸೊ ಇವಾಗ ಮಕ್ಳದ್ದು ಆ ಟಾಸ್ಕ್ ಆಕ್ಟಿವಿಟಿ ಎಲ್ಲ ಮುಗಿದ ಮೇಲೆ, ಸೊ ಈಗ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ನ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಇವರು ಪಾಯಿಂಟ್ಸ್ ಗಳನ್ನ ಬೇಸ್ನ ಅವ್ರು ಯಾವ ತರ ಡ್ಯಾನ್ಸ್ ಮಾಡಿರ್ತಾರೆ ಅದ್ರ ಮೇಲೆ ಇವರು ಪಾಯಿಂಟ್ಸ್ ಕೊಡ್ಬೇಕಾಗುತ್ತೆ. ಸೊ ಇನ್ನು ಮೊದಲನೇ ಡ್ಯಾನ್ಸ್ ಮಾಡೋದು ಐಶ್ವರ್ಯ ಮತ್ತೆ ಧರ್ಮ ಅವರು ಎಕ್ಕಾಸಕ ಹಾಡಿಗೆ ಮಾಡ್ತಾರೆ. ಸುದೀಪ್ ಅವರ ಈ ಹಾಡಿಗೆ ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಧರ್ಮ ಅವರು ಒಂಥರ ಸಪೋರ್ಟಿಂಗ್ ಆಗಿ ಚೆನ್ನಾಗೇ ಮಾಡ್ತಾರೆ, ಇಲ್ಲ ಅಂತ ಏನಲ್ಲ. ಬಟ್ ಇಟ್ಸ್ ಓಕೆ, ಒಂದ್ ರೇಂಜ್ಗೆ ಓಕೆ, ಚೆನ್ನಾಗೇ ಇರುತ್ತೆ. ಸೊ ಇನ್ನು ಸೆಕೆಂಡ್ ಬರೋದು ಶಿಶಿರ್ ಮತ್ತೆ ಚೈತ್ರ ಅವ್ರು ಬರ್ತಾರೆ. ಅವ್ರು ತಗೊಳ್ಳೋದು ಮುತ್ತಣ್ಣ ಪಿಪಿ ಊದುವ ನನ್ನ ತಂಗಿಯ ಮದುವೆ ಇದೆಯಲ್ಲ, ಸೊ ಹಾಡನ್ನು ತಗೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ರೀ. ಅದು ಆ ಚೈತ್ರ ಅವರು ತಂಗಿಯಾಗಿ ಚೆನ್ನಾಗಿ ಸೂಟ್ ಆಗ್ತಾರೆ. ಇವ್ನು ಅಣ್ಣನಾಗಿ ಡ್ಯಾನ್ಸ್ ಮಾಡೋದು, ಎಮೋಷನ್ ಕ್ಯಾರಿ ಮಾಡೋದು, ಸೊ ಇದೆಲ್ಲ ತುಂಬಾನೇ ಚೆನ್ನಾಗಿ ಪ್ರೆಸೆಂಟೇಟ್ ಮಾಡ್ತಾರೆ ಇವರಿಬ್ರು ಕೂಡ. ಸೊ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಅಲ್ಲಿರೋರ್ನೆಲ್ಲ ಎಮೋಷನ್ ಇಂದ ಸ್ವಲ್ಪ ಕಣ್ಣು ಒದ್ದೆನೂ ಮಾಡುತ್ತೆ ಕೆಲವ್ರನ್ನ. ಸೊ ಅದು ಆಕ್ಚುಲಿ ಆ ತರ ಸ್ಟೋರಿನ ಕ್ರಿಯೇಟ್ ಮಾಡಿರ್ತಾರೆ ಅವರು. ಇದೊಂಥರ ತುಂಬಾ ಚೆನ್ನಾಗಿತ್ತು ಅಂತಾನೆ ನನಗೆ ಅನಿಸ್ತು. ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಬರೀ ಅಲ್ಲಿರೋರ್ಗೆಲ್ಲ, ಹೊರಗಡೆ ಇರೋರ್ಗೂ ಸಹ, ಆಡಿಯನ್ಸ್ಗಳಿಗೂ ಸಹ ಈ ಶಿಶಿರ್ ಮತ್ತೆ ಚೈತ್ರ ಅವ್ರು ಮಾಡಿದ್ದ ಆ ಸ್ಕ್ರಿಪ್ಟ್, ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಎಂಜಾಯ್ ಮಾಡಿದೆ ಆ ಸೆಗ್ಮೆಂಟ್ನ. ಸೊ ಇನ್ನು ನಾಳೆ ನೋಡಬೇಕು ಬೇರೆಯವರೆಲ್ಲ ಹೇಗ್ ಮಾಡ್ತಾ ಇರ್ತಾರೆ ಅಂತ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.